ಮೊದಲು ಇಂದಿರಾ ಗಾಂಧಿಯವರಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು 12 ಲಕ್ಷ ರೂಪಾಯಿ ನೀವು ಬಂದರೆ ಲಾಭ, ಅದರಲ್ಲಿ ಬರೋವಂಥ ಲಿಮಿಟ್ಗೆ 11,29,000 ಟ್ಯಾಕ್ಸ್ ಬರ್ತಾಯಿತ್ತು. 97.75% ಟ್ಯಾಕ್ಸು ಇಂದಿರಾ ಗಾಂಧಿಯವರಿದ್ದಾಗ. ಈಗ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯೇ, ಝೀರೋ ಟ್ಯಾಕ್ಸ್ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅವರು ಒಬ್ಬರು ಕೂಡ ಅಭಿನಂದನೆ ಸಲ್ಲಿಸೇ ಇಲ್ಲ, ಟೀಕೆ ಮಾಡ್ತಾ ಇದ್ದಾರೆ. ಈ ಏರಿಕೆ, ಈ ಮಧ್ಯಮ ವರ್ಗದವ್ರಿಗೆ ಇದು ಬಂದಿದೆಯಲ್ಲ, ಇದ್ರ ಸುದ್ದಿನೇ ಎತ್ತುತ್ತಾ ಇಲ್ಲ ಅವರು. ನಮಗೇನು ಕೊಟ್ಟಿದ್ದಾರೆ, ನಮಗೇನು ತಿನ್ನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ಅವ್ರು ಎಲ್ಲರದು ನೋಡಿದೆ ಕಾಮೆಂಟ್ ಮಂತ್ರಿಗಳು, ನಮಗೇನು ಕೊಟ್ಟಿಲ್ಲ ಅಂತ. ನೀವು ಕೊಟ್ಟರೆ ತಿಂದಾಕ್ಬಿಡ್ತೀರಾ ಅಂತ ಯಾರೂ ಕೊಟ್ಟಿಲ್ಲ. ಬಡ ಜನರಿಗೆ ಏನು ಹೆಲ್ಪ್ ಆಗಬೇಕೋ ಅದನ್ನು ನೇರವಾಗಿ ಅವರಿಗೆ ಸಿಗುವಂಥದ್ದು ಮಾಡಿದ್ದಾರೆ. ಇವತ್ತು ಜಲ್ ಜೀವನ್ ಮೊದಲು ಎಲ್ಲ ಎಲ್ಲ ತಾಲೂಕುಗಳಿಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸಾವಿರಾರು ಕೋಟಿ ಹಣ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿಯವರಿದ್ದಾಗ ಇದು ಪ್ರಾರಂಭ ಆಗಿದ್ದು. ಕೇಂದ್ರ ಸರ್ಕಾರದ ಅನುದಾನ ಕೊಟ್ಟಿದ್ದಾರೆ. ಈಗ ಗ್ರಾಮಗಳಿಗೂ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮಗಳಿಗೂ ಕೂಡ ಜಲ್ ಜೀವನ್ ನೀರನ್ನು, ಶುದ್ಧ ಕುಡಿಯುವ ನೀರನ್ನು ಕೊಡೋಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದು ಯಾರಿಗೆ ಬರ್ತೈತೆ? ಕರ್ನಾಟಕದ ಜನಕ್ಕೆ ಬರೋದು. ಏನು ಕೊಟ್ಟಿಲ್ಲ ಅಂತಾರಲ್ಲ, ಇದು ಕರ್ನಾಟಕ ಜನಕ್ಕೆ ಬರೋದಂಥದ್ದು. 1 ಕೋಟಿ ಬಾಣಂತಿಯರಿಗೆ ಆರೋಗ್ಯ ಯೋಜನೆಯನ್ನು ಕೂಡ ಇವತ್ತು ಜಾರಿಗೆ ತಂದಿದ್ದಾರೆ ದೇಶದಲ್ಲಿ. ಕಾಂಗ್ರೆಸ್ ಇದ್ದಾಗ ತೆರಿಗೆಗಳ ಹೊರೆ ಇತ್ತು. ಈಗ ತೆರಿಗೆಗಳ ಹೊರೆ ಇಲ್ಲದಂಥ ಬಡ್ಜೆಟನ್ನು, ತೆರಿಗೆಯ ಹೊರೆ ಇಲ್ಲದ ಬಡ್ಜೆಟನ್ನು ಮೋದಿಯವರ ಸರ್ಕಾರ ಮಾಡಿದೆ. ಕೈಗಾರಿಕೆಗಳಿಗೆ ವಿಶೇಷವಾಗಿ ಮೊದಲು ಮೈಕ್ರೋ, ಸ್ಮಾಲ್, ಮೀಡಿಯಮ್ ಅಂತ ಇತ್ತು. ಈಗ ಮೈಕ್ರೋಗೆ 1 ಕೋಟಿ ಇತ್ತು, ಅದನ್ನು 2.5 ಅಂದರೆ 2.5 ಕೋಟಿಗೆ ಏರಿಕೆ ಮಾಡಿದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ 10 ಕೋಟಿ ಇತ್ತು, ಅದನ್ನು 25 ಕೋಟಿವರೆಗೂ ಮಾಡಿದ್ದಾರೆ. ಮೀಡಿಯಮ್ 50 ಕೋಟಿ ಇತ್ತು, ಅದು 125 ಕೋಟಿ ಮಾಡಿದ್ದಾರೆ. ಅಂದರೆ ಇವರು ಆ ಸ್ಲ್ಯಾಬ್ಗೆ ಬರೋದ್ರಿಂದ ಅನೇಕ ರಿಯಾಯಿತಿಗಳು ಇವರಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ ಅನೇಕ ರಿಯಾಯಿತಿಗಳು, ಟ್ಯಾಕ್ಸ್ ಬೆನಿಫಿಟ್ಸು ಸಿಗುತ್ತೆ, ಮತ್ತು ಲೋನ್ಸು ಅದೇ ರೀತಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ಇಷ್ಟಾದರೂ ಕೂಡ ಇಷ್ಟು ತೆರಿಗೆಗಳ ಹೊರೆ ಇಲ್ಲದೆ ಮಧ್ಯಮ ವರ್ಗದವರ ಸಹಾಯ ಮಾಡುವಂಥದ್ದು, ವಿಶೇಷವಾಗಿ ಮಹಿಳೆಯರಿಗೆ. ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಬಾಣಂತಿಯರ ಸಾವು ದಿನನಿತ್ಯ ನೋಡ್ತಾ ಇದ್ದೀರಿ ಇದುವರೆಗೂ ಮಾಧ್ಯಮದಲ್ಲಿ. ಆದರೆ ಈಗ ಬಾಣಂತಿಯರಿಗೆ 1 ಕೋಟಿ ಜನಗಳಿಗೆ ಸಹಾಯ ಆಗುವಂಥ ಆರೋಗ್ಯ ಯೋಜನೆ ಇರ್ಬೋದು. ಒಂದು ರೀತಿ ವಿಕಸಿತ ಭಾರತದ ಕಲ್ಪನೆಯನ್ನು ಇಟ್ಕೊಂಡು ಹೊರಟಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ನೋಡ್ತಾ ಇದ್ದೀರಿ. ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಥರ ಕಾಮಾಲೆ ಕಣ್ಣು ಬಂದಾಗ ಏನಾಗ್ತೈತೆ, ನೋಡೋದೆಲ್ಲ ಅರ್ಶಿನ ಥರ ಕಾಣ್ತೈತೆ. ಯಾಕಂದರೆ ರೋಗ ಬಂದ್ಬಿಟ್ಟಿರ್ತೈತೆ. ಈ ಕಾಂಗ್ರೆಸ್ಗೆ ರೋಗ ಬಂದ್ಬಿಟ್ಟಿದೆ. ಆ ರೋಗದಿಂದ ಅವ್ರಿಗೆ ಕಾಮಾಲೆ ಕಣ್ಣು ಏನು ಕಾಣಿಸಲ್ಲ, ಎಲ್ಲ ಹಳದಿ ಕಾಣಿಸ್ತಾ ಇದೆ. ಯಾಕೆಂದರೆ ಇವ್ರಿಗೆ ಭಾಳ ಇಷ್ಟಪಡುವಂಥ ಈ ಮುಸ್ಲಿಂ ರಾಷ್ಟ್ರ, ಭಾಳ ಇಷ್ಟಪಡ್ತಾರೆ ಅವರು. ಮುಸ್ಲಿಂ ರಾಷ್ಟ್ರ ಅಂದರೆ ಪಾಕಿಸ್ತಾನ. ಅವ್ರ ಬಡ್ಜೆಟ್ ಹೆಂಗಿದೆ ಒಂದು ಸರಿ ಕಂಡುಬಿಟ್ಟು ನೋಡ್ರಿ, ನೀವು ಇಷ್ಟಪಡೋರು. ಯಾಕಂದರೆ ಬ್ರದರ್ಸ್ ಅಂದ್ರಿ ನೀವು. ಕುಕ್ಕರ್ ಬಾಂಬ್ ಹಾಕಿದಾಗೂ ಬ್ರದರ್ಸ್ ಅಂತೀರಾ, ಈ ರಾಮೇಶ್ವರ ಕೆಫೆ ಮಾಡಿದಾಗೂ ಅವ್ರ ಪರವಾಗಿ ಮಾತಾಡ್ತೀರಾ. ನೀವು ಒಂದು ಸರಿ ಪಾಕಿಸ್ತಾನದ ಬಡ್ಜೆಟನ್ನು ನೋಡಿ, ಇಲ್ಲಿ ಒಂದು ಸರಿ ನಮ್ಮ ನರೇಂದ್ರ ಮೋದಿಯವರ ಬಡ್ಜೆಟನ್ನು ನೋಡಿ. ನಾವು ಇವತ್ತು ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದ್ದೀರಿ. 5ನೇ ಸ್ಥಾನದಲ್ಲಿ, ಅದನ್ನು 4ನೇ ಸ್ಥಾನಕ್ಕೆ ಹೋಗುವಂಥ, 3ನೇ ಸ್ಥಾನಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದೆ ಆರ್ಥಿಕ ಇದರಲ್ಲಿ. ಇನ್ನೊಂದು ಕಡೆ ಪಕ್ಕದಲ್ಲಿರುವಂಥ ಪಾಕಿಸ್ತಾನ, ನಮ್ಮದೇ ಸ್ವಾತಂತ್ರ್ಯ ಬಂದಾಗೆ ಅವ್ರಿಗೂ ಸ್ವಾತಂತ್ರ್ಯ ಬಂದಿದ್ದು, ಒಂದಿನ ಹೆಚ್ಚು ಕಮ್ಮಿ ಅಲ್ಲ ಬಂದಿದ್ದು. ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪಾಕಿಸ್ತಾನ ಏನು ಇತ್ತು? ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಪಾಕಿಸ್ತಾನ ನಮ್ಮ ಥರ ಈಕ್ವಲ್ ಆಗಿತ್ತು. ಅವರು ಅಲ್ಲಿನ ಒಬ್ಬ ಯಾರೋ ಶರೀಫ್, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು, ಬೇರೆ ದೇಶದಲ್ಲಿ ಇದು ಬಂದು ತಿರುಗಿ ಬಂದ್ರಲ್ಲ ಇಲ್ಲಿ ನವಾಜ್ ಶರೀಫ್, ಅವ್ರು ಹೇಳಿರೋ ವಿಡಿಯೋ ಇದೆ. ಅವ್ರೇನು ಹೇಳಿದ್ದಾರೆ, ಒಂದು ಕಾಲದಲ್ಲಿ ನಾವು ಭಾರತ ಈಕ್ವಲ್ ಆಗಿದ್ರಿ ನಾವಿಬ್ಬರೂ.
ಇವತ್ತು ಭಾರತದ ಒಂದು ಹಣ ಜಿ ಡಿ ಪಿ ಇರ್ಬೋದು, ನಾವು ವಿಶ್ವಸಂಸ್ಥೆಯಲ್ಲಿ ನಮ್ಮ ಹಣ ಇದೆ ಈಗ. ಇವತ್ತು ಅವರು ವಿಶ್ವಸಂಸ್ಥೆಯಲ್ಲಿ ಭಾರತ ಹಣ ಇಟ್ಟಿದ್ದಾರೆ, ಅವರು ಬೇಕಾದಷ್ಟು. ನಾವು ಎಲ್ಲ ಕಡೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೀರಿ. ನಾವು ಹೋಲಿಕೆ ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ ಇದ್ದಾಗ ಏನಿತ್ತು, ಇವತ್ತು ಮೋದಿ ಬಂದ ಮೇಲೆ ಮೋದಿಯವರು ಬೇರೆ ಬೇರೆ, ಅಂದರೆ ಈಗ ಕೋವಿಡ್ ಬಂದಾಗ 100 ದೇಶಗಳಿಗೆ ಹೆಚ್ಚು ಕೋವಿಡ್ ಲಸಿಕೆಯನ್ನು ಕೊಟ್ಟರು ಮೋದಿಯವರು. ನಾವು ಬೇರೆ ದೇಶಕ್ಕೆ ಪಕ್ಕದಲ್ಲಿರುವಂಥ ಶ್ರೀಲಂಕಾ ಇರ್ಬೋದು, ಹಿಂದೆ ಬಾಂಗ್ಲಾದೇಶ ಇರ್ಬೋದು, ಟಿಬೇಟ್ ಇರ್ಬೋದು, ಭೂತಾನ್ ಇರ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ ನಾವು ಇವತ್ತು ಆರ್ಥಿಕ ಸಹಾಯತ, ಅಫ್ಘಾನಿಸ್ತಾನಕ್ಕೆ ಅಲ್ಲಿನ ಪಾರ್ಲಿಮೆಂಟನ್ನು ಕಟ್ಕೊಟ್ಟಿದ್ದೀರಿ. ಅದು ನಾವು ಸಹಾಯ ಮಾಡ್ತಾ ಇದ್ದೀರಿ. ಆದರೆ ಪಾಕಿಸ್ತಾನ ಇವತ್ತು ಭಿಕ್ಷುಕರ ಒಂದು ದೇಶ ಆಗಿದೆ. ನಾವು ಮೋದಿಯವರು ಬಂದ ಮೇಲೆ ನಾವು ಸಂಪದ್ಭರಿತ ದೇಶ ಆಗಿ ಮಂಗಳ ಗ್ರಹಕ್ಕೂ ಹೋಗುವಂಥ ಶಕ್ತಿ ಬಂದಿದೆ.